ತುಂಗಭದ್ರಾ, ನಾನು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಲ್ಲ. ಇದು 70 ವರ್ಷದ ಜಲಾಶಯ. ಆದರೆ ಒಂದು ಈ ಜಲಾಶಯ TB ಬೋರ್ಡ್ಗೇನು ಬರುತ್ತೆ, ಒಂದು ಕಡೆ ಆಂಧ್ರ ಪ್ರದೇಶದವ್ರದ್ದು ಜವಾಬ್ದಾರಿ ಇತ್ತು, ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ. ಆದರೆ ಈ ಕಮಿಟಿಗಳಿದೆಯಲ್ಲ, ಸೇಫ್ಟಿ ಕಮಿಟಿ ಅಂತ ಏನು ಮಾಡಿರ್ತೀವಿ ರಿಪೋರ್ಟ್ ಕೊಡಲಿಕ್ಕೆ, ಅಲ್ಲಿ ಎಲ್ಲೋ ಒಂದು ಕಡೆ ಈಗ ಇಲ್ಲಿ ಈ ಒಂದು ಇದನ್ನು ಓಪನ್ ಮಾಡಿದ್ದು 133 TMC ನಮ್ಮ ರಾಜ್ಯಕ್ಕೆ ತಗೊಳ್ಳಿಕ್ಕೋಸ್ಕರ. ನಮ್ಮ ಬಚಾವತ್ ಕಮಿಷನ್ ಮೊದಲನೇ ಪಾರ್ಟಲ್ಲಿ ಟ್ರಿಬ್ಯುನಲ್ನಲ್ಲಿ ಸುಮಾರು 212 TMC ನೀರು ನಾವು ಅವತ್ತೇನು ಅಲಾಟ್ಮೆಂಟ್ ಮಾಡುತ್ತೆ, ಅದರಲ್ಲಿ 133 TMC ಕರ್ನಾಟಕಕ್ಕೆ, 73 TMC ಆಂಧ್ರ ಪ್ರದೇಶಕ್ಕೆ ಅಂತ ಆದಂಥದ್ದು. ಇಲ್ಲಿ 139 TMC ಏನಾಗುತ್ತೆ ಕರ್ನಾಟಕಕ್ಕೆ ಅಲಾಟ್ ಆಗಿದ್ದು, ಅಲ್ಟಿಮೇಟ್ಲಿ ಈಗ ಊಳು ತುಂಬಿ 30 TMC ಕೊರತೆ ಬಿದ್ದಿದೆ. 30 TMC ಕಡಿಮೆ ಇದೆ, 103 TMC ನಮಗೆ ದೊರಕ್ತಾ ಇತ್ತು. ಇವತ್ತು ಈ 16 + 17 ಗೇಟ್ 33 ಗೇಟಲ್ಲಿ ಇವತ್ತು ಏನಾಗಿದೆ, ನಮ್ಮ ಒಂದು ಸುಪರ್ದಿ ನೋಡ್ಕೊಳ್ತಕ್ಕಂಥ ಗೇಟಲ್ಲಿ 19ನೇ ಗೇಟಲ್ಲಿ ಇವತ್ತು ಇದು ಚೈನ್ ಕಟ್ಟಾಗಿ ಇದು ಗೇಟ್ ಓಪನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸೇಫ್ಟಿ ಮೆಜರ್ಗೆ ಯಾವೊಂದು ಕಮಿಟಿ ಇದೆಯಲ್ಲ, ಪ್ರತಿ ವರ್ಷ ಅವ್ರು ಹೋಗ್ತಾರೆ ಎಲ್ಲ ಇದಕ್ಕೆ ಜಲಾಶಯಗಳಿಗೆ, ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅವರಿಗೆ. ಆ ಫಾರ್ಮ್ಯಾಟಲ್ಲಿ ಎಲ್ಲ ಫಿಲಪ್ ಮಾಡಿಕೊಡ್ಬೇಕು, ಪ್ರತಿಯೊಂದು ಚೆಕ್ ಮಾಡಬೇಕು ಅವರು. ಪ್ರತಿಯೊಂದು ನಾವು ಜಲಾಶಯದಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನಾವು ಚೆಕ್ ಮಾಡಬೇಕು. ಇದು 70ನೇ ಇಸ್ವಿನ 70 ವರ್ಷದಿಂದ ಕಟ್ಟಿರ್ತಕ್ಕಂಥದ್ದು. ಇದು ಲೂಬ್ರಿಕೇಟ್ ಮಾಡ್ತಾ ಇರಬೇಕಾಗತ್ತೆ ಪ್ರತಿ ವರ್ಷ. ಲೂಬ್ರಿಕೇಷನ್ನಲ್ಲಿ ತಪ್ಪಾಗಿದೆ, ಲೂಬ್ರಿಕೇಷನ್ ಮಾಡದೆ ಹಲವಾರು ವರ್ಷಗಳಿಂದ ಇವತ್ತು ಒಂದು ಚೈನ್ ಕಟ್ಟಾಗಿ ಹೋಗಿರ್ತಕ್ಕಂಥದ್ದು ಅನ್ನೋದು ಒಂದು ಚರ್ಚೆ ಅಂತಲ್ಲಿದೆ. ಕೆಲವರು ಹೇಳ್ತಾರೆ ಇದನ್ನು ಅದರಿಂದ ಕಟ್ಟಾಯಿತು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರದಲ್ಲೂ 2021ರಲ್ಲಿ ಒಂದು ಕಾನೂನು ತಂದರು, ಒಂದು ಹೊಸ ಬದಲಾವಣೆ, ಡ್ಯಾಮ್ ಸೆಕ್ಯೂರಿಟಿ ಒಂದು ಇದನ್ನು ತಂದರು ಬಿಲ್ನ. ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ನಮ್ಮ ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ಚೀಫ್ ಇಂಜಿನಿಯರು. ಇವ್ರದ್ದೆಲ್ಲ ಕೆಲಸಗಳೇನು? ನಾನು ಪ್ರತಿಯೊಂದು ರಾಜಕಾರಣ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಈಗ ಇದೇ ರೀತಿಯಲ್ಲಿ 1982ರಲ್ಲಿ ನಾರಾಯಣಪುರ ಡ್ಯಾಮು, ಆ ಡ್ಯಾಮನ್ನು ನಿರ್ಮಾಣ ಮಾಡಿ ಗುಂಡೂರಾಯರು ಅರ್ಜೆಂಟಲ್ಲಿ ಡ್ಯಾಮ್ ಓಪನ್ ಮಾಡಬೇಕು, ನೀರು ಓಪನ್ ಮಾಡಬೇಕು, ಜನ ಕೊಡಬೇಕು ಅಂತೇಳಿ ತರಾತುರಿಲಿ ತೀರ್ಮಾನ ಮಾಡ್ಕೊಂಬಿಟ್ರು. 5 ಗೇಟ್ ಇತ್ತು. ಅವತ್ತು ಕೆಲವು ಟೆಕ್ನಿಕಲ್ ಇದನ್ನು ಟೆಂಪ್ರರಿ ಪ್ರೊಸೆಸ್ನಲ್ಲಿ ಹಾಕೊಂಡ್ರು, ಮರೆತುಬಿಟ್ರು. 10 ವರ್ಷ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆಗ 2 ಗೇಟು ಓಪನ್ ಆದವು 92ರಲ್ಲಿ. ತನಿಖೆ ಮಾಡಿದಾಗ ಹಲವಾರು ವಿಷಯಗಳು ಬಂತು. ಆಗ ಯಾತಕ್ಕೆ ಆ ಥರ ಆಗಿದೆ ಅಂತೇಳಿ 1993ರಲ್ಲಿ ವೆಂಕಟೇಶನವರ ಅಧ್ಯಕ್ಷತೆಯಲ್ಲಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ಅವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದರು. ಯಾತಕ್ಕೆ ಈ ಥರ ಆಯಿತು ಅಂತಕ್ಕಂಥ ಒಂದು ರಿಪೋರ್ಟು ಕೊಟ್ಟವ್ರೆ. ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ರಿಪೋರ್ಟು ಕೊಟ್ಟವರು ಅವರು, ಯಾವ ರೀತಿ ನಾವು ಡ್ಯಾಮ್ನ ಸೆಕ್ಯೂರಿಟಿ ಮೆಜರ್ ತಗೋಬೇಕು ಅನ್ನೋದಕ್ಕೆ. ದೇವೇಗೌಡರ ಕಾಲದಲ್ಲಿ ಅಲಮಟ್ಟಿಗೆ ಮತ್ತು ಇದಕ್ಕೆ ನಿಮ್ಮ ನಾರಾಯಣಪುರಕ್ಕೆ ಯಾವ ಒಂದು ಈಗ ಹೇಳ್ತಾ ಇದ್ದಾರಲ್ಲ ಸ್ಟಾಪ್ ಲಾಗ್ ಗೇಟ್ ಹಾಕಬೇಕು ಅಂತ, ಅದು 2ರಲ್ಲೂ ಹಾಕಿದ್ದಾರೆ. ದೇವೇಗೌಡರು ಮಾಡಿದಂಥ ಕೆಲಸಕ್ಕೆ ವರ್ಲ್ಡ್ ಬ್ಯಾಂಕು ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವತ್ತಿನ ಆ ಒಂದು ಅವಧಿನಲ್ಲಿ ನೀರಾವರಿ ಮಂತ್ರಿಯಾಗಿ ಅವ್ರ ಕೆಲಸ ಯಾವ ರೀತಿ ನಡೆಸಿದ್ದಾರೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ದೇವೇಗೌಡರಿಗೆ. ಇವತ್ತು ಈ ಸರ್ಕಾರದಲ್ಲಿ ಯಾತಕ್ಕೆ ಈ ಥರ ಆಗ್ತಾ ಇದೆ? ನಾನು ಮೊದಲು ಸರ್ಕಾರ ಕೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ
ಒಂದೊಂದು ಪೋಸ್ಟ್ ಕೊಡಬೇಕಾದ್ರೆ ಈ ದುಡ್ಡು ತಗೊಳ್ಳೋ ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ ಈಗ, ಮೊದಲು ಅದನ್ನು ನಿಲ್ಲಿಸಿ. ಚೀಫ್ ಇಂಜಿನಿಯರ್ಗೆ ನೇಮಕ ಮಾಡಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ? ಯಾಕೆಂದರೆ ನಾನು 14 ತಿಂಗಳು ಅನುಭವಿಸ್ಬಿಟ್ಟೆ. ನಾನು ಅವತ್ತು ಪೋಸ್ಟಿಂಗ್ ಮಾಡೋ ಶಕ್ತಿ ಇರಲಿಲ್ಲ ನನ್ನ ಕೈನಲ್ಲಿ. ವಿತೌಟ್ ಪರ್ಮಿಷನನ್ನು ಆ ಇಲಾಖೆಗಳಲ್ಲಿ ಪೋಸ್ಟಿಂಗ್ ನಾನು ಕೊಡೋಕ್ಕೆ ಆಗ್ತಿರಲಿಲ್ಲ. ಅವ್ರು ಹೇಳಬೇಕು, ನಾನು ಮಾಡಬೇಕು, ಸೈನ್ ಹಾಕಬೇಕು. 14 ತಿಂಗಳು ಈ ಸಿಸ್ಟಮ್ ಬಂದುಬಿಟ್ಟಿದೆ. ಈಗ ಚೀಫ್ ಇಂಜಿನಿಯರ್ಗಿಷ್ಟು, ಅಲ್ಲಿಂದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗಿಷ್ಟು, MD ಆಗೋರಿಗಿಷ್ಟು, ಇದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಿ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ ಲೂಬ್ರಿಕೇಟ್ ಆಗಿದೆಯೋ ಇಲ್ವೋ ಅವನಿಗೇನಾಗಬೇಕು, ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು. ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ, ಅದು ದುಡ್ಡು ವಾಪಸ್ ಪಡೀಲಿಕ್ಕೆ ಅವನ ಜ್ಞಾನ ಎಲ್ಲ ಅಲ್ಲಿರ್ತದೆ. ಈ ಅಡ್ಮಿನಿಸ್ಟ್ರೇಷನ್ನು ಯಾತಕ್ಕೆ ಈ ಥರ ಆಗ್ತಾಯಿದೆ, ಇದನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಅಧಿಕಾರಿಗಳಲ್ಲಿ ವಿಶ್ವಾಸ ಇರಬೇಕು. ಅದು ಮಾಡಿದೇನೆ ನೀವು, ನಾನು ಯಾರಿಗೂ ಈಗ ದೋಷ ಕೊಡಲ್ಲ ಅಂದರೆ, ಯಾರ್ದು ತಪ್ಪಿಲ್ಲ ಅಂದರೆ, ಹೌದು ಸಿಸ್ಟಮ್ನಲ್ಲಿ ತಪ್ಪಿದೆ. ಇಂಡಿವಿಜುವಲ್ ಯಾರ ಮೇಲೆ ನೀವು ಮಾಡೋಕ್ಕಾಗಲ್ಲ. ಈಗ ತನಿಖೆ ಆದೇಶ ಮಾಡಲೇಬೇಕು. ಇದನ್ನು ಯಾತಕ್ಕೆ ಈ ಥರ ಆಯಿತು? ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿಲಿ ಏನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. ಸ್ವಲ್ಪ ಉತ್ತಮವಾದಂಥ ಪರಿಣಿತರಿದ್ದ ಇದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಶಾಶ್ವತವಾದಂಥ ರೀತಿಯ ರೆಮಿಡೀಸ್ನ ಮಾಡ್ಕೊಳ್ಳಿ. ಸುಮ್ಮನೆ ತರಾತುರಿನೆಲ್ಲ ಮಾಡೋಕ್ಕೋಗಿ ಮತ್ತಿನ್ನೇನೋ ಅವಾಂತರ ಮಾಡ್ಕೋಬೇಡಿ. ಒಂದೊಂದು ಥರ ಹೇಳ್ತೀರಿ. ಚಾನಲ್ಗಳಲ್ಲಿ ನೋಡ್ತಾ ಇದ್ದೀನಿ, ಏನೋ ಇವತ್ತು ರಾತ್ರಿನೇ ಗೇಟ್ ಅಳವಡಿಸ್ಬಿಡ್ತಾರಂತೆ, ಏನೋ 4 ಗೇಟ್ ಇಡ್ತಾರಂತೆ ಒಂದಕ್ಕೆ, ಏನೇನೋ ಚರ್ಚೆಗಳು ನಡೀತಾವೆ. ನಾವೇನು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಲ್ಲ. ಒಳ್ಳೆಯ ಪರಿಣಿತಿ ಇರತಕ್ಕಂಥವ್ರನ್ನ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಈ ಡ್ಯಾಮೇಜ್ ಸರಿಪಡಿಸ್ಕೊಳ್ಳಿ. ರೈತರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ. ಏಕೆಂದರೆ ಈ ವರ್ಷ ಒಂದು ವರ್ಷನೇ ಹೇಳ್ತಾರೆ 60 TMC ನೀರನ್ನ ಹೊರಗಾಗದೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂದ್ರೆ ಒಂದು ವರ್ಷನೇ ಹೇಳ್ತಾರೆ. ಮತ್ತು ನಿಮ್ಮ ತಲೆ ಒಳಗೆ ಸೆಪ್ಟೆಂಬರ್ವರೆಗೂ ಮಳೆಗಾಲ ಇದೆ, ಮತ್ತು ನಮಗೆ ನೀರು ತುಂಬಿಸ್ಬೋದು, ನೀರು ಖಾಲಿ ಮಾಡಿದ್ರು ಅಂಥೇಳಿ ನಿಮ್ಮ ಈ ಊಹೆಯ ಮೇಲೆ ಇದೆಲ್ಲ ಮಾಡಿ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಬಾರ್ದು. ಪ್ರತಿ ವರ್ಷ 2 ಬೆಳೆಗೆ ನೀರು ಕೊಡ್ತಾ ಇದ್ವು ಅಲ್ಲಿ TB ಡ್ಯಾಮ್ನಲ್ಲಿ. ರಾಯಚೂರವರೆಗೂ ಟೈಲ್ಯಾಂಡ್ವರೆಗೂ ನೀರು ಹೋಗೋದು, 2 ಬೆಳೆ ಬೆಳೀತಿದ್ರು. ಇದ್ರ ವರ್ಷ 2 ಬೆಳೆ ಪ್ರಶ್ನೆ ಇಲ್ಲವೇ ಇಲ್ಲ, 1 ಬೆಳೆ ಬೆಳ್ಕೋಬೋದು ಅಷ್ಟೆ. ಅದನ್ನಾದರೂ ಸರಿಯಾಗಿ, ಏಕೆಂದರೆ ಕಳೆದ ವರ್ಷ ನೀರಿರಲಿಲ್ಲ, ನೀರು ಬಂತು, ಭಗವಂತ ಕೊಟ್ಟ. ಅದು ಯಾರೋ ಮಾಡಿದ ತಪ್ಪಿಗೆ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ಇವತ್ತು ಅನುಭವಿಸಬೇಕಾಗಿದೆ. ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಹೌದು, ಇದೇ ಅದನ್ನೇ ತನಿಖೆ ಆಗಬೇಕಲ್ಲ. ಅದೆಲ್ಲ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೆ. ಏಕೆಂದರೆ ಪ್ರತಿ ವರ್ಷ ಆ ಚೈನ್ಗಳು ಲೂಬ್ರಿಕೇಷನ್ ಆಗಬೇಕು. ಲೂಬ್ರಿಕೇಷನ್ ಆಗದೇ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಗಳಾಗೋದು. ಲೂಬ್ರಿಕೇಷನ್ ಮಾಡಿದ್ರು ಬಿಟ್ಟರು ನಮಗೇನು ಗೊತ್ತು, ನಾವೇನು ಹೋಗೇನು ನೋಡಿಲ್ಲ ಅಲ್ಲಿ. ಈಗ ನಾವು ಹೋಗ್ಬಿಟ್ಟು ನೋಡಿ ಏನು ನೋಡಿಸೋದು, ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ನನಗೂ ಪಾಪ ನಮ್ಮ ಪಕ್ಷದ ಕಾರ್ಯಕರ್ತರು ಭಾಳ ಹೇಳಿದ್ರು, ಲೀಡರ್ಗಳು, ಅಣ್ಣ ನೀವು ಬರಬೇಕು, ಅವ್ರು ಬಂದವ್ರೆ, ಇವ್ರು ಬಂದು, ನಾವು ಹೋಗಿ ಏನು ಮಾಡಲಿ ಅಲ್ಲಿ? ನಾನು ಹೋಗ್ಬಿಟ್ಟು ಬಗ್ಬಿಟ್ಟು ನೀರು ಹೋಗ್ತಿರೋದು ನೋಡ್ಬಿಟ್ಟು ಒಂದು ಫೋಟೋ ತೆಗೆಸ್ಕೋಬೇಕು, ನಿಮ್ಮ ಹತ್ರ ಒಂದು ಫೋಟೋ ಹಾಕಿಸ್ಕೋಬೇಕು. ನಾನು ಏನೇನಾಗಿದೆ ಅನ್ನೋದು ಇಲ್ಲಿ ಕೂತ್ಕೊಂಡೆ ವಿಷಯಗಳು ಕಲೆಕ್ಟ್ ಮಾಡ್ತಾಯಿದ್ದೆ, ಏನಾಗಿದೆ ಅಂತ. ಅದು ಎಲ್ಲಿ ಅದೆಲ್ಲ ಕೊಡ್ತಾರ ಲಾಗ್ ಬುಕ್, ಅದು ಹೇಳ್ತೀನಿ ಕೇಳಿ. ಅದು ಕಮಿಟಿಯವರು ಬರ್ತಾರಲ್ಲ, ಸೇಫ್ಟಿ ಪ್ರತಿ ವರ್ಷ ಸೆಕ್ಯೂರಿಟಿ ನೋಡ್ತಕ್ಕಂಥ ಕಮಿಟಿ, ಒಂದು ಫಾರ್ಮ್ಯಾಟ್ ಇಟ್ಕೊಂಡಿರ್ತಾರೆ. ಬಹುಶಃ ಫಾರ್ಮ್ಯಾಟಲ್ಲಿ ಫಿಲಪ್ ಮಾಡ್ತಾರೆ. ಅದು ನೋಡಿದೋ ಇದೆಲ್ಲ ಸರಿ ಇದೆ, ಅದು ನೋಡಿದೋ ಇದೆಲ್ಲ ಸರಿ ಇದೆ, ಫಿಲಪ್ ಮಾಡಿ ಕೊಟ್ಟೋಗಿರ್ತಾರೆ. ನೋಡಿದ್ರೋ ಬಿಟ್ಟರೋ ನಮಗೇನು ಗೊತ್ತು. ಇದು ಇರ್ತಕ್ಕಂಥ